ನಮಸ್ತೆ ಎಲ್ಲರಿಗೂ. ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ಬಸವ ಜಯಂತಿಯಂದು ನಾವೆಲ್ಲರೂ ಶ್ರೀ ಬಸವಣ್ಣನವರನ್ನು ನೆನಪು ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ಇಷ್ಟೇ, ಬಸವಣ್ಣನವರು ಕೇವಲ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತು ಕಂಡಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ಸಮಾಜ ಸುಧಾರಕರು, ದಾರ್ಶನಿಕರು ಹಾಗೂ ಮಹಾನ್ ಮಾನವತಾವಾದಿಗಳು. ಅವರ ಆದರ್ಶಗಳು, ಅವರ ತತ್ವಗಳು ಇಂದಿಗೂ ನಮ್ಮೆಲ್ಲರಿಗೂ ದಾರಿದೀಪವಾಗಿವೆ. ಇದು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿನ ಹಲವಾರು ರಾಷ್ಟ್ರಗಳು ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾವೆ. ಅವುಗಳನ್ನು ನಾವು ಕಾಣ್ಬೋದು. ಇಂಥ ಬಸವಣ್ಣನವರು 12ನೇ ಶತಮಾನದಲ್ಲಿ ಇದ್ದಂಥದ್ದು ನಿಜವಾಗ್ಲೂ ಈ ಒಂದು ನೆಲ ಅತ್ಯಂತ ಪುಣ್ಯವಾದಂಥ ನೆಲ. ಬಸವಣ್ಣನವರಂಥ ಒಬ್ಬ ಮಹಾನ್ ಚೇತನ ಈ ಒಂದು ನೆಲದಲ್ಲಿ ಹುಟ್ಟಿ ಬಂದಿದ್ದಾರೆ. ಅವರ ಒಂದು ವಾರಸುದಾರರಾಗಿ ನಾವೆಲ್ಲರೂ ಹೆಮ್ಮೆ ಪಟ್ಕೋಬೇಕು. ಅವರ ಆದರ್ಶಗಳನ್ನು, ಅವರ ತತ್ವಗಳನ್ನು ನಮ್ಮ ದಿನನಿತ್ಯದ ಜೀವನಗಳಲ್ಲಿ ನಾವೆಲ್ಲರೂ ಪಾಲಿಸಬೇಕಾದಂಥದ್ದು ಅವಶ್ಯಕವಾಗಿದೆ. ಆನಂದನಾಮ ಸಂವತ್ಸರ ವೈಶಾಖ ಮಾಸದ ಅಕ್ಷಯ ತೃತೀಯ ಅಂದರೆ ಏಪ್ರಿಲ್ 30, 1134ರಂದು ರೋಹಿಣಿ ನಕ್ಷತ್ರದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಸುಪುತ್ರನಾಗಿ ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಅವರು ಜನ್ಮವನ್ನು ತಳೆದಂಥದ್ದು. ಚಿಕ್ಕ ವಯಸ್ಸಿನಿಂದಲೂ ಅತ್ಯಂತ ಪ್ರತಿಭಾವಂತ ಮಗು, ಭಾಳ ಮೇಧಾವಿ ಹಾಗೂ ವೈಚಾರಿಕತೆಯನ್ನು ಮೈಗೂಡಿಸ್ಕೊಂಡಂಥವ್ರು. ಅದಕ್ಕೆ ಒಂದು ಪ್ರಸಂಗ ನನಗೆ ನೆನಪಾಗುತ್ತೆ. ಅವರಿಗೆ 8 ವರ್ಷ ತುಂಬಿದಂಥ ಒಂದು ಸಂದರ್ಭದಲ್ಲಿ ಜನಿವಾರ ಶಾಸ್ತ್ರವನ್ನು ಅವರ ಮನೆಯವರು ಕೈಗೊಂಡಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಧಿಕ್ಕರಿಸ್ತಾರೆ. ಅಲ್ಲಿದ್ದಂಥವರು ಕೇಳ್ತಾರೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಅಂತ. ಆವಾಗ ಬಸವಣ್ಣನವರು ಹೇಳ್ತಾರೆ, ಈ ಒಂದು ಜನಿವಾರ ಶಾಸ್ತ್ರ ಏನಿದೆ ಇದು ನನಗೆ ಹಾಕೋದಕ್ಕಿಂತ ಮುಂಚೆ ನನ್ನ ಅಕ್ಕನಾದಂಥ ನಾಗಮ್ಮ ಇವರಿಗೆ ಹಾಕಬೇಕು ಅಂತ. ಆಗ ಅಲ್ಲಿದ್ದವರು ಹೇಳ್ತಾರೆ, ಇಲ್ಲ ಇದು ಹೆಣ್ಮಕ್ಳಿಗೆ ಹಾಕೋದಿಲ್ಲ, ಇದು ಕೇವಲ ಗಂಡು ಮಕ್ಕಳಿಗೆ ಅಂತ. ಅಲ್ಲಿದ್ದಂಥ ಸ್ತ್ರೀ ಮತ್ತು ಪುರುಷರ ನಡುವಿನ ಅಸಮಾನತೆಯನ್ನು ಅಂದೇ ಬಸವಣ್ಣನವರು ಏನು ಮಾಡಿದರು, ಧಿಕ್ಕರಿಸಿದರು. ಅದರ ವಿರುದ್ಧ ಅವರು ಹೋರಾಡುವಂಥ ಒಂದು ಲಕ್ಷಣವನ್ನು ತೋರಿಸಿದರು. ಬಾಲ್ಯವನ್ನು ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯವರ ಜೊತೆ ಅವರು ಕಳೆದಂಥದ್ದು. ಹಾಗೆಯೇ ಬಸವಣ್ಣನವರು ಅಂಥ ಒಂದು ಜನಿವಾರ ಶಾಸ್ತ್ರವನ್ನು ವಿರೋಧ ಮಾಡಿ ಮನೆ ಬಿಟ್ಟು ಹೊರಟಂಥದ್ದು. 12 ವರ್ಷಗಳ ಕಾಲ ಸತತವಾಗಿ ಕೂಡಲ ಸಂಗಮದಲ್ಲಿ ಅವರು ಅಧ್ಯಯನವನ್ನು ಕೈಗೊಂಡಂಥದ್ದು. ಅವರಿಗೆ ಗುರುಗಳಾಗಿ ಜಾತವೇದ ಮುನಿಗಳು ಇದ್ದಂಥದ್ದು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಅಧ್ಯಯನ ಅಂತಕ್ಕಂಥದ್ದು ಪೂರ್ಣ ಆದಂಥದ್ದು. ಈ ಎಲ್ಲೊಂದು ಅಂಶಗಳನ್ನು ಗಮನದಲ್ಲಿ ನಾವು ಗಮನಿಸಿ ನೋಡೋದಾದರೆ ಅವರ ಜೀವನ ತತ್ವಶಾಸ್ತ್ರ, ಅವರ ಜೀವನ ದರ್ಶನ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ. ಬಸವಣ್ಣನವರಿಗೆ ದೇವರು ಅಂತಂದರೆ ಆತ ನಮ್ಮಲ್ಲೇ ಇದ್ದಾನೆ. ದೇವರನ್ನು ಗುಡಿಗೋಪುರಗಳಲ್ಲಿ ಹುಡುಕ್ತಕ್ಕಂಥ ಕೆಲಸವನ್ನು ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅಂದೇ ಅವರು ಹೇಳಿದಂಥದ್ದು. ಅವರ ಪ್ರಕಾರ ಯಾವುದೇ ಒಬ್ಬ ಮನುಷ್ಯ ಅಂತಂದರೆ ಅವನ ದೇಹವೇ ದೇಗುಲ, ಆತನ ಕಾಲೇ ಕಂಬ, ಶಿರವೇ ಹೊನ್ನ ಕಲಶ. ಇಲ್ಲಿಯೇ ನಮ್ಮಲ್ಲಿಯೇ ದೇವರಿದ್ದಾಗ ದೇವರನ್ನು ಗುಡಿಗೋಪುರಗಳಲ್ಲಿ ಯಾಕೆ ನೋಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತಕ್ಕಂಥ ಒಂದು ವೈಚಾರಿಕತೆಯ ಅಂಶವನ್ನು ಅವರು 12ನೇ ಶತಮಾನದಲ್ಲೇ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಂಥದ್ದು. ಹಾಗೆಯೇ ಕೆಲಸಕ್ಕೆ ಅವರು ಕೊಟ್ಟಂಥ ಮಹತ್ವ, ಯಾವುದೇ ಕೆಲಸವಾದರೂ ಅದನ್ನು ಶ್ರದ್ಧೆಯಿಂದ, ಕಾರ್ಯ ಗೌರವದಿಂದ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಂಥದ್ದು. ಯಾವುದೇ ಒಂದು ಕೆಲಸ ಅಂತಂದರೆ ಅದು ಮೇಲಲ್ಲ ಕೀಳಲ್ಲ, ಎಲ್ಲ ಕೆಲಸಗಳಿಗೂ ಅದರದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಆ ಪಾವಿತ್ರ್ಯತೆಗೆ ತಕ್ಕಂತೆ ನಾವು ಕೆಲಸಗಳನ್ನು ನಾವು ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕೊಲೆ, ಸುಲಿಗೆ, ಪ್ರಾಣಿ ಬಲಿ, ಪರಧನ ವ್ಯಾಮೋಹ, ಪರಸ್ತ್ರೀ ವ್ಯಾಮೋಹ, ಇಂಥ ಘೋರ ಅಪರಾಧಗಳನ್ನು ಆತ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ಅದೇ ರೀತಿ ಸಮಾಜದಲ್ಲಿರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಸಮಾನವಾದಂಥ ಒಂದು ಅವಕಾಶ ಇದೆ. ಎಲ್ಲದರಲ್ಲೂ ವಿದ್ಯಾಭ್ಯಾಸದಲ್ಲೂ ಮಹಿಳೆಯರಿಗೆ ಪುರುಷರಂತೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ಅವರು ಅಂದೇ ಸಾರಿದರು ಸಮಾಜದ ಒಂದು ಕಲ್ಪನೆಯನ್ನು. ಸಮಾಜ ಅಂತಂದರೆ ಅದು ಸಮಾಜವಾಗಿರಬೇಕು. ಅಲ್ಲಿ ಯಾವುದೇ ಒಂದು ಧರ್ಮ ಆಧಾರಿತ, ಲಿಂಗ ಆಧಾರಿತ ಅಥವಾ ಇನ್ಯಾವುದೇ ಕಟ್ಟುಪಾಡುಗಳ ಆಧಾರಿತ ವಿಭಿನ್ನತೆಗಳು ವ್ಯಕ್ತಿಗಳನ್ನು ದೂರ ಮಾಡಬಾರ್ದು. ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ಒಂದು ಸಮಾಜ ಅಂತಕ್ಕಂಥದ್ದು ನಿರ್ಮಾಣ ಆಗಬೇಕು. ಅಂಥದ್ದನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಬಸವಣ್ಣನವರು ಅಂದೇ ಅವರು ಕಂಡಿದ್ದರು. ಅವರ ಪ್ರಕಾರ
ಸಮಾನತೆ ಭಾಳ ಮುಖ್ಯವಾದಂಥ ಒಂದು ತತ್ವ. ಅವರ ಜೀವನದಲ್ಲಿ ಅವರು ಕಂಡುಕೊಂಡಂಥ ಬಹುದೊಡ್ಡ ತತ್ವ ಸಮಾನತೆ, ಕಾಯಕ ಮತ್ತು ದಾಸೋಹ. ಯಾರು ಈ 3 ಅಂಶಗಳನ್ನು ತಮ್ಮ ಜೀವನದಲ್ಲಿ ಅವರೆಲ್ಲರನ್ನು ಅವರು ಶರಣರು ಅಂತ ಕರೆದರು. ಆ ಶರಣ ಪರಂಪರೆ ಬಸವಣ್ಣನವರಿಂದ ಶುರುವಾದಂಥದ್ದು. ಈ ಒಂದು ನಾಡಿನ ಬಹು ಹೆಮ್ಮೆ ಅಂತ ಒಂದು ಶಿವಶರಣರ ಅಗಾಧವಾದ ಒಂದು ಪಟ್ಟಿ ಇವತ್ತು ನಮ್ಮೊಂದಿಗೆ ಇದೆ. ಅಂಥ ಪುಣ್ಯಾತ್ಮರು ಓಡಾಡಿದಂಥ ಈ ಒಂದು ನೆಲ ನಿಜವಾಗ್ಲೂ ನಾವೆಲ್ಲರೂ ನಿಜವಾಗ್ಲೂ ಭಾಗ್ಯಶಾಲಿಗಳು ಅಂತ ನಾನು ಭಾವಿಸ್ತೇನೆ. ಜಾತಿ, ಮತ, ಲಿಂಗಗಳ ಭೇದವನ್ನು ತಿರಸ್ಕರಿಸಿ ಒಂದು ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಂಥ ಯಾವುದಾದ್ರೂ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಇದ್ದಾರೆ ಅಂತಂದರೆ ಅದು ಬಸವಣ್ಣನವರು ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅದರಲ್ಲಿ ಯಾವುದೂ ಉತ್ಪ್ರೇಕ್ಷಣೆ ಇಲ್ಲ. ಅಂಥ ಒಂದು ಸಮಾಜದ ನಿರ್ಮಾಣಕ್ಕೋಸ್ಕರ, ಸಮಾನತೆಯ ನಿರ್ಮಾಣಕ್ಕೋಸ್ಕರ ಅವರು ಸಮಾಜವನ್ನು ಏನು ಮಾಡಿದಂಥದ್ದು, ಎಚ್ಚರ ಮಾಡಿದಂಥದ್ದು. ಏನಾದರೂ ಭಾರತದ ಇತಿಹಾಸವನ್ನು ಒಮ್ಮೆ ನಾವು ನೋಡಿದ್ದೇ ಆದರೆ ಗೌತಮ ಬುದ್ಧನ ನಂತರ ಅತ್ಯಂತ ವೈಚಾರಿಕ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡಂಥ ದಾರ್ಶನಿಕರು ಯಾರಾದರೂ ಇದ್ದರು ಅಂತಂದರೆ ಅದು ಬಸವಣ್ಣನವರು ಮಾತ್ರ. ಈ ರೀತಿ ಅವರ ಜೀವಿತದಲ್ಲಿ ಅವರು ಮಾಡಿದಂಥ ಹಲವಾರು ಕ್ರಾಂತಿಕಾರಕ ಕಾರ್ಯಗಳು ಸಮಾಜಕ್ಕೆ ಇವತ್ತಿಗೂ ಏನಾಗಿದ್ದಾವೆ, ಪ್ರೇರಣೆಯನ್ನು ತಂದುಕೊಟ್ಟಿದ್ದಾವೆ. ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದಂಥ ಮಧುವರಸರ ಮಗಳನ್ನು ಹುಟ್ಟಿನಿಂದ ಸಮಗಾರರಾದಂಥ ಹಾಗೂ ಸಂಸ್ಕಾರದಿಂದ ಶರಣರಾದಂಥ ಅರಳಯ್ಯನವರ ಮಗನಿಗೆ ಕೊಟ್ಟು ಅವರು ಅಂತರ್ಜಾತೀಯ ಮದುವೆಯನ್ನು ಮಾಡಿಸಿದಂಥದ್ದು ಅಂದಿನ ಒಂದು ಕಾಲಘಟ್ಟದಲ್ಲೇ ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ತಂದಂಥದ್ದು. ಅದು ಸಾಮಾಜಿಕ ಸುಧಾರಣೆಗೆ ಒಂದು ಮುನ್ನುಡಿಯನ್ನು ಬರೆದಂಥದ್ದು. 12ನೇ ಶತಮಾನದಲ್ಲಿ ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿ ಸಮಾಜದಿಂದ ವಿರೋಧವನ್ನು ಪಡೆದರೂ ಸಹ ಬಸವಣ್ಣನವರು ಅದರ ಒಂದು ಔಚಿತ್ಯವನ್ನು ಅವರು ಅಂದೇ ಏನು ಮಾಡಿದರು, ತಿಳಿಸ್ಕೊಟ್ಟಿದ್ರು. ಇಂಥ ಎಲ್ಲ ಸಮಾಜದಲ್ಲಿದ್ದಂಥ ಅಂಧಾನುಕರಣೆಗಳನ್ನು, ಸಮಾಜದಲ್ಲಿದ್ದಂಥ ಕಟ್ಟುಪಾಡುಗಳನ್ನು ಅವರು ವಿರೋಧಿಸಿದರು. ಎಲ್ಲವನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಪರಿಭಾವನೆಯನ್ನು ಅವರು ಕಂಡುಕೊಂಡಿದ್ದರು. ಆ ಕಾರಣಕ್ಕೋಸ್ಕರ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಅಲ್ಲಿ ಚರ್ಚೆ ಮಾಡಿದ್ರು. ನೂರಾರು ಜನ ಶಿವಶರಣರು ಪ್ರತಿನಿತ್ಯ ತಮ್ಮ ಎಲ್ಲ ಒಂದು ಅನುಭವಗಳನ್ನು ಅಲ್ಲಿ ಹಂಚಿಕೊಂಡಂಥದ್ದು. ಅದೇ ಮುಂದೆ ವಚನ ಸಾಹಿತ್ಯವಾಗಿ ಹೊರಹೊಮ್ಮಿದಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದಲ್ಲಿ ಹೊರಹೊಮ್ಮಿದಂಥ ವಚನ ಸಾಹಿತ್ಯ ಏನಿದೆ ಅದು ಅತ್ಯಂತ ವಿಶಿಷ್ಟವಾದ, ವಿನೂತನವಾದಂಥ ಒಂದು ಪ್ರಯೋಗ. ಅಂಥ ಒಂದು ಪ್ರಯೋಗವನ್ನು ನಡೆಸಿಕೊಟ್ಟಂಥ ಮಹಾತ್ಮರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಬಸವಣ್ಣಾದಿಯಾಗಿ ಎಲ್ಲ ಶರಣರಿಗೂ ಸಲ್ಲುವಂಥದ್ದು. ಎಲ್ಲ ಶರಣರನ್ನು ಸಂಘಟಿಸಿ ಇಂಥ ವಿಚಾರಗಳನ್ನು ಸಮಾಜದಲ್ಲಿದ್ದಂಥ ಪ್ರತಿಯೊಬ್ಬರ ಮನೆ ಮತ್ತು ಮನಗಳಿಗೆ ತಲುಪಿಸಿದಂಥ ಕೆಲಸವನ್ನು ಮಾಡಿದಂಥದ್ದು ಬಸವಣ್ಣನವರು. ಆ ಮೂಲಕ ಒಂದು ಕ್ರಾಂತಿಯನ್ನು ಅವರು ತಂದಂಥದ್ದು, ಕಲ್ಯಾಣ ಕ್ರಾಂತಿಯನ್ನು ಅವರು ತಂದಂಥದ್ದು. ಮನುಷ್ಯರ ಮನುಕುಲದ ಒಂದು ಏಳಿಗೆಗಾಗಿ ಅವರು ಸದಾ ಏನು ಮಾಡಿದಂಥದ್ದು, ಹೋರಾಟವನ್ನು ಮಾಡಿದಂಥದ್ದು. ಅವರ ಎಲ್ಲ ಈ ಒಂದು ತತ್ವಾದರ್ಶಗಳನ್ನು ನಾವು ಶಕ್ತಿ ವಿಶಿಷ್ಟಾದ್ವೈತ ಅನ್ನತಕ್ಕಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಕಾಣ್ಬೋದು. ಈ ಒಂದು ರಾಷ್ಟ್ರ ಕಂಡಂಥ ಆಚಾರ್ಯತ್ರಯರು ಏನಿದ್ದಾರೆ, ಶಂಕರ ಭಗವತ್ಪಾದರಿರ್ಬೋದು, ಅದೇ ರೀತಿ ಮಧ್ವಾಚಾರ್ಯರಿರ್ಬೋದು, ಅದೇ ರೀತಿ ರಾಮಾನುಜಾಚಾರ್ಯರಿರ್ಬೋದು, 3 ಆಚಾರ್ಯರು ಸಹಿತ ಅವರದೇ ಆದಂಥ ಒಂದು ಸಿದ್ಧಾಂತಗಳನ್ನು ನೀಡಿದ್ದಾರೆ. ಶಂಕರರು ಅದ್ವೈತವನ್ನು, ಮಧ್ವಾಚಾರ್ಯರು ದ್ವೈತವನ್ನು, ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಎಲ್ಲವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಸಿದ್ಧಾಂತಗಳ ಸಾಲಿಗೆ ನಿಲ್ತಕ್ಕಂಥ ಮತ್ತೊಂದು ಸಿದ್ಧಾಂತ ಬಸವಣ್ಣನವರ ಶಕ್ತಿ ವಿಶಿಷ್ಟಾದ್ವೈತ. ಭಾಳ ಮುಖ್ಯವಾದಂಥ ಒಂದು ಸಿದ್ಧಾಂತ. ನೋಡಿ, ಭಾರತದ ಈ ಒಂದು ನೆಲದ ಒಂದು ಅಸ್ಮಿತೆಯೇ ಇಂಥ ಒಂದು ಸಿದ್ಧಾಂತಗಳು. ತಿಳುವಳಿಕೆಯಲ್ಲಿ, ಸಿದ್ಧಾಂತಗಳಲ್ಲಿ ವ್ಯತ್ಯಾಸ ಇದ್ದರೂ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಘರ್ಷಗಳಿಲ್ಲ. ಇದು ಈ ನಾಡಿನ ಒಂದು ಹಿರಿಮೆ ಮತ್ತು ಈ ನಾಡಿನ ಒಂದು ಗರಿಮೆ ಅಂತ ನಾವಾದರೂ ಹೇಳ್ಬೋದು. ಬಸವಣ್ಣನವರ ಇಂಥ ಎಲ್ಲ ವಿಚಾರಗಳು, ಅವರ ವೈಚಾರಿಕ ದೃಷ್ಟಿಕೋನದ ಈ ಎಲ್ಲ ವಿಚಾರಗಳು ಜಗತ್ತಿನ ಹಲವಾರು ನಾಯಕರುಗಳಿಗೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಸಮಾಜದಲ್ಲಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಇದ್ದಂಥ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಕರಿಯರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿದಂಥದ್ದು. ಅವರ ಒಂದು ಹೋರಾಟಕ್ಕೂ ಬಸವಣ್ಣನವರ ಈ ಒಂದು ವಿಚಾರಧಾರೆ ಸ್ಫೂರ್ತಿ. ಹಾಗೆಯೇ ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟವನ್ನು ಮಾಡಿದಂಥ ನೆಲ್ಸನ್ ಮಂಡೇಲಾ ಅವರ ಒಂದು ಜೀವನ ಗಾಥೆಯು ಬಸವಣ್ಣನವರ ಒಂದು ತತ್ವಾದರ್ಶಗಳಿಂದ ಕೂಡಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಫ್ರಾನ್ಸ್ನ ಮಹಾಕ್ರಾಂತಿ ಇರ್ಬೋದು.
ಫ್ರಾನ್ಸ್ನ ಮಹಾಕ್ರಾಂತಿ ನಡೆದಂಥದ್ದು ಅಲ್ಲಿನ ಜನರ ಒಂದು ಸಮಾನತೆಗಾಗಿ. ಅಂಥ ಒಂದು ಸಮಾನತೆಯ ಅಂಶವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಮಾಡಿದಂಥದ್ದು ನಮಗೆ ತಿಳಿಸ್ಕೊಟ್ಟಂಥದ್ದು. ಆ ಅನುಭವ ಮಂಟಪದ ಪರಿಕಲ್ಪನೆ ಏನಿದೆ, ಇವತ್ತು ಆಧುನಿಕ ಪ್ರಜಾಪ್ರಭುತ್ವದ ಸಂಸತ್ತೇನಿದೆ ಅದರ ಒಂದು ತದ್ರೂಪ ಅಂತ ನಾವಾದರೂ ತಿಳ್ಕೊಬೋದು. ಅಂಥದ್ದನ್ನು ಅಂದಿನ ಕಾಲಘಟ್ಟದಲ್ಲಿ ಅವರು ನೆರವೇರಿಸಿದಂಥದ್ದು. ಇಂಥ ಎಲ್ಲ ಒಂದು ಕೆಲಸಗಳನ್ನು ಮಾಡೋದ್ರ ಮೂಲಕ ಸಮಾಜದ ಸುಸ್ಥಿತಿಗೆ, ಸಮಾಜದ ಆರೋಗ್ಯಕ್ಕೆ ಬಸವಣ್ಣನವರು ಅನೇಕ ಕೊಡುಗೆಗಳನ್ನು ಕೊಟ್ಟಂಥದ್ದು. ನಾವೆಲ್ಲರೂ ನಮ್ಮ ಕಿರಿ ತಲೆಮಾರಿನವರಿಗೆ ಇಂಥ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಬಸವಣ್ಣನವರು ಮಾಡಿದಂಥ ಅನೇಕ ಕೆಲಸಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು. ಅವರ ಒಂದು ವ್ಯಕ್ತಿತ್ವವನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು. ಆ ಮೂಲಕ ಈ ಸಮಾಜವನ್ನು ಒಂದು ಸುಸ್ಥಿರ ಸಮಾಜವನ್ನಾಗಿ, ಆತ್ಮನಿರ್ಭರ ಸಮಾಜವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ತೆ.